ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಲೇಟಾಗಿ ಎದ್ಬಿಟ್ಟೆ. ಸ್ವಲ್ಪ ನಾನು ಏನು ಅಡುಗೆ ಮನೆಗೇನು ಕೆಲಸ ಮಾಡಲಿಲ್ಲ. ಮೇಘನಾಗಾದರೆ ಹೇಳ್ಬಿಟ್ಟು ಬಂದಿದ್ದೀನಿ ಲೆಮನ್ ರೈಸ್ ಮಾಡ್ಕೊಳ್ಳಮ್ಮ ಅಂತ. ಸರಿ ಮಮ್ಮಿ ಅಂತೂ ಇವಾಗ ನಾನಾದರೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಎದ್ದೋ ಬಿದ್ದನೋ ಅಂತಾನೆ ಒಂದು 5 ನಿಮಿಷ ಲೇಟ್ ಆಗೋಕ್ಕಿಲ್ಲ. ಹಂಗೆ ಅವ್ರು ಹಂಗೆ ಬಡ್ಕೊಂತಾರೆ ಹಂಗೇನೆ, ಯಾಕಮ್ಮ ಲೇಟು ದಿನ ನಾನೇನು ಅಂತ. ಇಲ್ಲಿ ನೋಡಿ ನನ್ನ ಜೊತೆಗೆ ಹಸು ಕೂಡ ಬಂದು ರೋಡ್ ದಾಟ್ಕೊಂಡು ನೋಡಿ ಬರೋಷ್ಟೊತ್ತಿಗೆ ಬಸ್ ನಿಂತ್ಬಿಟ್ಟಿತ್ತು. ಬೇಗನೆ ಬಂದು ಬಸ್ ಹತ್ಕೊಂಡು ಸೀಟ್ ಇರಲಿಲ್ಲ, ನಿಂತ್ಕೊಬಿಟ್ಟಾದ್ರೂ ಬಂದೆ. ಏನಿದು ಎದ್ನೋ ಬಿದ್ನೋ ಅಂತ ಓಡೇ ಬಂದ್ಬಿಟ್ಟೆ. ಆದರೆ ಕೆಲಸದಲ್ಲಿ ಅವಲೇ ಇದ್ದೀನಿ ನಾನು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಮೇಲೆ. ನೋಡಿ ಓಡಿ 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 ಬಂದ್ಬಿಟ್ಟೆ. ಕರೆಕ್ಟು ಟೈಮ್ಗೆ ಬಂದೆ. ಇಷ್ಟು ಕಷ್ಟಪಟ್ಟು ದಿನ ಪೂರ್ತಿ ಏನಾದರೂ ಬೈದರು ಬೈಸ್ಕೊಂಡು ಎಲ್ಲ ಸಹಿಸ್ಕೊಂಡು ತಿಂಗಳಾದರೆ 20-30 ಸಾವಿರ ಪೇಮೆಂಟ್ ತಗೊತೀವಿ. ಅದ್ರಾಗೂ ಮನೆ ಬಾಡಿಗೆ, ರೂಮ್ ಬಿಲ್ಲು, ವಾಟ್ರ್ ಬಿಲ್ಲು ಅಂತ ಎಲ್ಲ ಹೋದರೆ ಉಳಿಯೋದೇ ಬರೀ 5 ಸಾವಿರ. ಅದು ಇಲ್ಲ ಅಂದರೆ ಅಷ್ಟರಾಗೆ ನಮ್ಮ ಜೀವನ ಮಾಡಬೇಕು. ಇನ್ನೇನಪ್ಪ ಬಿಡು, ಕೆಲಸ ಬಿಟ್ಬಿಟ್ಟು ಏನೋ ಬಿಸ್ನೆಸ್ ಮಾಡೋಣ ಅಂದರು ಅದಕ್ಕೂ ಧೈರ್ಯ ಇಲ್ಲ ನಮಗೆ. ಬಿಡು ಏನು ಮಾಡೋಕ್ಕಾಗುತ್ತೆ, ಇವತ್ತಿಲ್ಲ ನಾಳೆ ಒಳ್ಳೆ ಟೈಮ್ ಬರುತ್ತಂತ ಮುಂದಕ್ಕೆ ಹೋಗ್ತಾ ಇರ್ಬೇಕು, ನಮಗೆ ನಾವೇ ಸಮಾಧಾನ ಮಾಡ್ಕೊಂಡು. ಇದೇ ನಮ್ಮ ಜೀವನ. ನಮ್ಮ ಕೆಲಸನೂ ತೋರಿಸ್ತಾ ಇದೆ. ಇಲ್ಲೇನೋ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವಿಡಿಯೋ ಮಾಡಿ ಹಾಕ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ನಾನೇನು ಕೆಲಸದೆಲ್ಲ ತೋರ್ಸೋಕ್ಕಾಗೋದಿಲ್ಲ. ಇಲ್ಲಾಂದರೆ ನಿಮ್ಗೆ ತೋರಿಸ್ತಿದ್ದೆ ನಮ್ಮ ಕೆಲಸ ಎಲ್ಲನೂ. ಕೆಲಸ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಬಂದೆ ಇವತ್ತು, ಕೆಲಸ ಬೇಗ ಮುಗಿಸ್ದೆ. ಹಂಗಂತ ಏನಿಲ್ಲ, 6 ಗಂಟೆ ಆಗಿದೆ. ಡೈಲಿ ಇದಕ್ಕಿಂತ ಲೇಟ್ ಆಗೋದು. ಇವಾಗ ಮನೆಗೆ ಹೋಗಿ ಸ್ವಲ್ಪ ಬೇಗ ಕೆಲಸ ಮಾಡ್ಬೋದು. ಬೇಗನಾದರೆ ಕಾಯ್ತಾ ಇರ್ತಾಳೆ, ಯಾವಾಗ ಬರ್ತಾರೆ ನಮ್ಮ ಮಮ್ಮಿ ಅಂತ. ಅವಳು ಒಬ್ಬಳೇ ಇದ್ದಾಳೆ ಮನೆ ಹತ್ರ. ಒಂದು ಮಟ್ಟ ಪಪ್ಸ್ ಕೊಡಿ, ಪಾರ್ಸಲ್ ಕೊಡಿ ಅಷ್ಟೇ. ಮನೆ ಮುಂದೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡಿ. ರಜೆ ಕೊಟ್ಟಿರೋದೆಲ್ಲನೂ ಇರಲಿ, ತುಂಬ ಕಿಚ್ಚಾಡ್ತಾರೆ ನೋಡಿ. ಮನೆಗಾದ್ರೂ ಬಂದು ಫ್ರೆಶ್ ಅಪ್ ಆದರೆ ಮೇಘನ ನೋಡಿದರೆ ಇನ್ನೂ ಬರೋದೇ ತಡ. ನಮ್ಮ ಮಮ್ಮಿ ನಾನು 4 ಕಲ್ಲಿನ ಜಡೆ ಹಾಕ್ತೀನಿ, 4 ಕಲ್ಲಿನ ಜಡೆ ಹಾಕ್ತೀನಿ ಅಂತ ನನಗೆ ತಲೆ ಇಟ್ಕೊಂಡು ಕುಂತಿದ್ದಾಳೆ ಅಲ್ಲಿ. ಕೂರ್ಲು ಉರಿತಾವಮ್ಮ, ನಿಧಾನಕ್ಕೆ ಹಾಕು ನನಗೆ. ಆಯ್ತು ಸಾಕು ಬಿಡು, ಹಂಗೆ ಹಾಕು. ನೋಡೋಣ ಅದು ಹೆಂಗೆ ಆಗ್ತಾಳ ಅಂತಾನ. ಬರುತ್ತೆ ಬರಲ್ವಾ? ಬರುತ್ತೆ. ಹಾಕು. ನನಗೂ ಬರುತ್ತೆ ಮಮ್ಮಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ಗೆಲ್ಲ ಹಾಕ್ತೀನಿ. ನಿನ್ನ ಹತ್ರ ಹಾಕಿಸ್ಕೊಂತಾರ ಬಂದು? ಮನೆಗೇನೋ ಬರ್ತಾರೆ ಅವರು. ಮನೆ ಹತ್ರ ಬರ್ತಾರೆ? ಅಮೂಲ್ ಅಕ್ಕ, ಜಾನ್ಸಿ ಅವರು ಬಂದು ಹಾಕಿಸ್ಕೊಂಡು ಹೋಗ್ತಾರೆ. ಹೌದಾ? ಪಾಪ ನೀನು ಚೆನ್ನಾಗಿ ಹಾಕ್ತೀಯ ಅಂತ ನಾನು. ಕೂರ್ಲು ಉರಿತಾವಮ್ಮ ನಮಗೆ. ನೋಡ್ತೀನಿ ಅದು ಹೆಂಗೆ ಹಾಕ್ತೀನಿ ಅಂತ. ಈಗ ಮಮ್ಮಿ ಹಿಂಗೆ ಹಾಕಿದ್ದೀನಿ. ಚೆನ್ನಾಗಿ ಹಾಕಿದ್ಯಮ್ಮ. ಫೈನಲಿ ನೋಡಿ ನನ್ನ ಮಗಳು ಜಡೆ ಹಾಕೋಳೆ. ಪರವಾಗಿಲ್ಲ, ಇಷ್ಟಾದರೂ ಹಾಕೋಳೆ. ಚೆನ್ನಾಗಿ ಬಂದಿದೆ. ನಾನು ಹಾಕ್ತೀನಿ ಮಮ್ಮಿ, ಅದಕ್ಕೆ ಕಲ್ತ್ಕೊಂಡಿದ್ದು. ಚೆನ್ನಾಗಿ ಹಾಕಿದ್ಯಾ. ಸೂಪರ್. ನನಗೆ ಆದ್ರೆ ಹಾಕೊಂಡ್ ಬರ್ತಿರ್ಲಿಲ್ಲ. ಯಾಕೋ ಇಷ್ಟೊಂದು ಕೂಸಿ ಹೊಡಿತಿದ್ದಾಳೆ ನನ್ನ ಮಗಳು ಇವತ್ತು. ಯಾಕೋ ನನಗೆ ಯಾಕಮ್ಮ ಇಷ್ಟೊಂದು ನೈಸು? ಯಾಕಿಲ್ಲ. ಮತ್ತು ನೀವು ಚೆನ್ನಾಗಿ ಕಾಣ್ತೀವಿ. ನೀನು ಚೆನ್ನಾಗಿ ಕಾಣಿಸ್ಬೇಕು, ನಾನಲ್ಲ. ಮಮ್ಮಿ ಸರಿ, ಬುಕ್ ತಗೊಂಡು ಓದ್ಕೊ ಕುತ್ಕೊಂಡು. ಸರಿನಾ ಮಮ್ಮಿ? ಬುಕ್ ತಗೊಂಡು. ಅಯ್ಯೋ ಕಿಚನ್ಗೆ ಆದ್ರೆ ಬಂದೆ. ಯಾಕೆ ಸ್ವಲ್ಪ ತಲೆನೋಯ್ತಾಯಿತ್ತು. ಲೆಮನ್ ಟೀ ಮಾಡೋಣ ಅಂತ ಬಂದೆ ಇಲ್ಲಿ ಒಳಗಡೆ. ನೋಡಿ, ಲೆಮನ್ ಟೀ ಮಾಡೋದಕ್ಕೆ 1 ಗ್ಲಾಸ್ ನೀರಿಗೆ 2 ಸ್ಪೂನು ಸಕ್ಕರೆ ಹಾಕೊಂಡಿದ್ದೀನಿ, 1 ಲೆಮನ್ ತಗೊಂಡಿದ್ದೀನಿ. ಟೀ ಆದರೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಚಿಕ್ಕದು ನಿಂಬೆಹಣ್ಣು ತಗೊಂಡು ಹಾಫ್ ಮಾಡ್ಕೊಂಡು 2 ಗ್ಲಾಸಲ್ಲೂ ಲೆಮನ್ ಹಿಂಡ್ತಾ ಇದ್ದೀನಿ ನಾನು ಗ್ಲಾಸಲ್ಲೇ. ನಾವು ಟೀ ಏನು ಜಾಸ್ತಿ ಕುಡಿಯೋಕ್ಕಲ್ಲ, ಕುಡಿಬೇಕಂದ್ರೆ ಲೆಮನ್ ಟೀ ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ಡಿಕಾಕ್ಷನ್ ಆದರೆ ಮಳ್ಳಿಸ್ಕೊಂಡು ಇವಾಗ ಗ್ಲಾಸಲ್ಲಿ ಹಾಕೊತಾ ಇದ್ದೀನಿ. ನನಗೂ ಮೇಘನದು
ನೋಡಿ ಬರ್ಬೇಕಾದ್ರೆ ಹಂಗೆ ಬ್ಯಾಗಲ್ಲಿ ಇಟ್ಕೊಂಡು ಬಂದೆ ಮೇಘನ ಸರ್ಪ್ರೈಸ್ ಕೊಡೋಣ ಅಂತ ಬಾಕ್ಸು. ಅವಳು ಕುತ್ಕೊಂಡು ಓದ್ಕೊಂತಿದ್ದಾಳಲ್ಲಿ. ಇದು ಕೊಡೋಣ, ಯಾವ ಥರ ರಿಯಾಕ್ಟ್ ಆಗ್ತಾಳೆ ನೋಡೋಣ. ಏನು ಮಾಡ್ತಿದ್ದಾಳೆ ಮೇಘನಾ? ನಮ್ಮ ಮಮ್ಮಿ ಏನು ಬಂದಿದ್ದು ಬರೀ ಕೈಯಾಗ ಬಂದೈತೆ ಅಂತ ಹೇಳೋಳೆ. ಕಂಟಣ ಸಾಕು ಸಾಕು ತಿನ್ನು. ಕುಡಿ ಲೆಮನ್ ಕುಡಿ. ನಿನ್ಗೆ ಇಷ್ಟ ಅಂತ ತಗೊಬಂದಮ್ಮ. ಥ್ಯಾಂಕ್ ಯು ಮಮ್ಮಿ. ತಿನ್ನು. ಏನು ಬರೀತಾ ಇದೆಯಾ ಮಗನ? ಏನಿದು? ಪೊಯಮ್ಮ. ನಾನೆಲ್ಲ ನಮ್ಮ ಮಗ ಸುಮ್ಮನೆ ಕುತ್ಕೊಂಡು ನಾನು ಮೆಚ್ಚೋಕ್ಕೋಸ್ಕರ ಸುಮ್ಮನೆ ಯಾಕೆ ಮಾಡ್ತಿದ್ದಾಳೆ ಅಂದ್ಕೊಂಡೆ. ಇಲ್ಲ, ನಿಜವಾಗ್ಲೂ ಬರೀತಿದ್ದಾಳೆ. ಪರವಾಗಿಲ್ಲ, ಹ್ಯಾಂಡ್ ರೈಟಿಂಗು ಚೆನ್ನಾಗಿದೆ. ನೀವು ನೋಡಿ ಹೇಗೆ ಬರೆದಿದ್ದಾಳೆ ಅಂತ. ಮೇಘನ ಹೆಂಗೆ ಬರೀತಾ ಇದ್ದಾಳೆ, ಚೆನ್ನಾಗೇ ಬರ್ದಳಿದೆ. ಡೈಲಿ ಬರ್ಕೋಬೇಕು ಕುತ್ಕೊಂಡು. ಹಾಂ, ಎಲ್ಲ ಕಲ್ತ್ಕೋಬೇಕು. ಯಾವ ಪೊಯಮ್ ಇದು? ಇದು ಸಣ್ಣಿಂದು. ಸಣ್ಣಿಂದ ಚೆನ್ನಾಗಿ ಬರ್ದಿದ್ದೀಳು. ಹೆಚ್ಚಿಡು, ತಿನ್ನು. ತಿಂದಾದ್ಮೇಲೆ ಕುತ್ಕೊಂಡು ಬರ್ಕೋ, ಸರಿನಾ? ಏನು ಮಾಡಿದೆ ಇವತ್ತೆಲ್ಲ ಬೆಳಿಗ್ಗೆಯಿಂದ ನೀನು? ಬಟ್ಟೆ ವಾಶ್ ಮಾಡಿದೆ. ಮತ್ತೆ ಪಾತ್ರೆ ತೊಳೆದು ಹಣ್ಣು ಕಿತ್ತಿ ಸಾರು ಮಾಡಿ. ಏನು ಮಾಡಿದ್ದಮ್ಮ ಸಾಂಬಾರು ನೀನು? ಸೊಪ್ಪಿನ ಸಾರು ಮಾಡಿದ್ದೆ. ಅಯ್ಯೇ, ನಮ್ಮ ಮಗಳು ಸೊಪ್ಪಿನ ಸಾರು ಮಾಡೋಣಂತೆ. ಹಂಗೆ ಓದ್ತಾ ಇಲ್ಲ. ಹೌದೇನು? ಆಡ್ತಾ ಇದ್ದಂತೆ ಹೊರಗಡೆ? ಎಲ್ಲೂ ಇಲ್ಲ, ಎಲ್ಲ ಕೆಲಸ ಆದ್ಮೇಲೆ ಅಷ್ಟರಲ್ಲಿ ಕೂತ್ಕೊಂಡಿದ್ದೆ. ಹೌದಾ? ನನ್ನ ಮಗಳು ನೋಡಿ ಊರಾಗಿದ್ರೆ ಒಂದು ಕೆಲಸ ಮಾಡಲ್ಲ, ಓಡೋಡೋಗ್ತಾಳೆ. ಇಲ್ಲಿ ಒಂದು ಎಲ್ಲ ಮಮ್ಮಿಗೆ ಹೆಲ್ಪ್ ಮಾಡ್ತಾಳೆ, ಕೆಲಸ ಮಾಡ್ಕೊಡ್ತಾಳೆ, ಎಲ್ಲ ಮಾಡ್ತಾಳೆ. ಊರಾಗ ಅವ್ರ ಅಜ್ಜಿಗೆ ಏನು ಕೆಲಸ ಮಾಡ್ಕೊಡಲ್ಲ ಇವರು. ಊರಾಗ ಕೆಲಸ ಮಾಡ್ಬೇಕು, ನೀವು ಅಜ್ಜಿಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ಬೇಕು. ಹಾಂ, ನಿಮಗನ ತಿನ್ನು. ಚೆನ್ನಾಗಿದ್ಯಾ? ಸೂಪರ್ ಇದೆ. ತಗೋ ಇದು. ಚೆನ್ನಾಗಿದೆ. ರೋಲ್ ತಿನ್ನಮ್ಮ, ತಿನ್ನು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಲ್ಲಿ ಹುಡುಗಿ ತ್ರಿವೇಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮಮ್ಮಗೂ ಇದು ಮೊಟ್ಟೆ ಪಪ್ಸ್ ತಂದಿದ್ದು ಸೂಪರ್ ಆಗಿತ್ತು. ನಾನು ಚೆನ್ನಾಗಿ ತಿಂದೆ. ನಮ್ಮಮ್ಮ ಇವತ್ತು ಹಾಕಿರೋ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಖತಮ್.